ದೋಸ್ತ ನೀ ಎಷ್ಟು ಸಾರಿ ನೋಡಿದ್ರ ಅದು ಬಾಳೆ ಗಿಡ ಎಷ್ಟ್ ದೊಡ್ಡದಾಗಿದ್ರೆ ಏನ್ ಪ್ರಯೋಜನ? ಬಾಳೆಹಣ್ಣು ದಪ್ಪ ಇರ್ಬೇಕು. ಬಾಳೆಹಣ್ಣೇನ್ ಚಿಕ್ಕದಲ್ಲ, ಬಾವಿನೇ ದೊಡ್ಡದು. ಅದು ತೋರ್ಸ್ಲಾ? ಬೇಡ ಬೇಡ ಕಣಮ್ಮ, ಇರೋ ಹಿಡ್ಕೊಂಡು ಅವತ್ತು ಉಣ್ಣೆ ಉಣ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಉರುಳಿಸು ಬಾರೋ ಕೆರಳಿಸಿ ಬಾರೋ, ಜಾನಿಸಿನ್ಸ್ ಕೈ ಸಿಗುವೊಮ್ಮೆ ಒಂದ್ ಹನಿ ನೀರ್ ಕುಡಿಯಕ್ ಬಿಡುದಲ್ ನಿನ್ನ ಅಷ್ಟೇ. ನಿಮ್ ಫೋಕಸ್ ಯಾವತ್ತಿದ್ರು ನೀವು ಬದುಕೋ ಜೀವನದ ಮೇಲೆ, ನೀವು ದುಡಿಯೋ ದುಡ್ಡಿನ ಮೇಲೆ ಇರ್ಬೇಕು. ಈಕಿ ಮಾಡೋ ವಿಡಿಯೋ ಮ್ಯಾಗ ಅಲ್ಲ. ಎಕ್ಸಾಮ್ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಜೋರಾಗಿ ಪಾರ್ಟಿ ಮಾಡಿ ಎಣ್ಣೆ ಕುಡಿದು 5 ಕೋಟಿ ಕಾರು ಪೋರ್ಷೆ 200 ಕಿಲೋಮೀಟರ್ ಸ್ಪೀಡಲ್ಲಿ 17 ವರ್ಷದ ಹುಡುಗ ಹೋಗುವಾಗ ಬೈಕಿಗೆ ಗುದ್ದುತ್ತಾನೆ. ಬೈಕಲ್ಲಿ ಇಬ್ರು ಇರ್ತಾರೆ, ಒಬ್ರು ಸ್ಪಾಟ್ ಅಲ್ಲಿ ಡೆತ್ ಆಗುತ್ತೆ, ಇನ್ನೊಬ್ರು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಡೆತ್ ಆಗುತ್ತೆ. ಆದ್ರೆ ಪೋರ್ಷೆ ಕಾರಲ್ಲಿ 200 ಕಿಲೋಮೀಟರ್ ಸ್ಪೀಡಲ್ಲಿ 17 ವರ್ಷದ ಹುಡುಗನಿಗೆ ಏನೂ ಆಗಲ್ಲ. ಕಾರಣ ಪೋರ್ಷೆ ಕಾರು 5 ಕೋಟಿ ಸುತ್ತ ಸೇಫ್ಟಿ ಏರ್ ಬ್ಯಾಗ್ಸು. ಪೊಲೀಸ್ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ. ಶಿಕ್ಷೆ ಏನು ಕೊಟ್ಟಿರ್ಬೇಡ, ಯೋಚನೆ ಮಾಡಿ. 300 ಪೇಜು ಎಸ್ಸೆ ಬರಿಬೇಕಂತೆ ಆಕ್ಸಿಡೆಂಟ್ ಬಗ್ಗೆ. ಯಾಕಂದ್ರೆ ಅವ್ರ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್. ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ಆಕ್ಸಿಡೆಂಟ್ ಆಗೋದು ಕಾಮನ್, ಆದ್ರೆ 17 ವರ್ಷದ ಹುಡುಗ 200 ಕಿಲೋಮೀಟರ್ ಸ್ಪೀಡು ಎಣ್ಣೆ ಕುಡಿದಿದ್ದಾನೆ, ಆಕ್ಸಿಡೆಂಟ್ ಮಾಡಿದ್ದಾನೆ. ಶಿಕ್ಷೆ ನೋಡಿದ್ರೆ 300 ಪೇಜ್ ಎಸ್ಸೆ. ಅಂದ್ರೆ ಸ್ಪಾಟಲ್ಲಿ ಡೆತ್ ಆದಂತ 2 ಕಾಮನ್ ಪರ್ಸನ್ಗಳಿಗೆ ಬೆಲೆನೇ ಇಲ್ವಾ? ನನಗೆ ಚಿಕ್ಕ ವಯಸ್ಸಲ್ಲಿ ಮೂವೀಸ್ಗಳನ್ನ ನೋಡ್ಬೇಕಾದ್ರೆ ಕೋರ್ಟಲ್ಲಿ ನ್ಯಾಯ ದೇವತೆಗೆ ಕಪ್ಪು ಬಟ್ಟೆ ಕಟ್ತಿದ್ರು, ಈಗಲೂ ಕಟ್ತಾರೆ. ಅದನ್ನ ನೋಡ್ತಾ ಇದ್ರೆ ಇವಾಗ ನನ್ಗೆ ಅನ್ಸುತ್ತೆ, ಆ ಕಪ್ಪು ಬಟ್ಟೆ ಕಟ್ತವ್ರೆಲ್ಲ ಈ ತರ ದುಡ್ಡಿರೋರೆ. ನಾನು ಯೂಶಲಿ ಇಂಥ ಕಂಟೆಂಟ್ಗಳನ್ನ ಮಾಡೋದಿಲ್ಲ, ಬಟ್ ಈ ಕಂಟೆಂಟ್ನ ಮಾಡಲೇಬೇಕು ಅಂತ ಅನ್ಸಿದ್ದಕ್ಕೆ ಕಾರಣ ದರ್ ಇಸ್ ನೋ ವ್ಯಾಲ್ಯೂ ಫಾರ್ ಕಾಮನ್ ಪೀಪಲ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಮೇಲೆ ಇವಾಗ ಯಾರ್ಯಾರು ಅದಕ್ಕೆ ರಿಲೇಟೆಡ್ ಇದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪವರ್ ಆಫ್ ಸೋಷಿಯಲ್ ಮೀಡಿಯಾ. ನಿಮ್ಗೆ ಹೇಳೋದಷ್ಟೇ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೆ ಗಾಡಿಗಳನ್ನ ಓಡಿಸೋದಕ್ಕೆ ಹೋಗ್ಬೇಡ್ರಿ. ಸೊ ಈ ವಿಡಿಯೋ ಏನಕ್ಕೆ ನಿಮ್ಗೆ ಆಗ್ತಿದೆ ಅಂತಂದರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಬಿಟ್ಟು ನಿಮ್ಮ ಜೀವನನ ಹಾಳು ಮಾಡ್ಕೊಬೇಡ್ರಿ. ಈಗ ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೊಳ್ಳೆ ಡಬಲ್ ಮೀನಿಂಗ್ ರೀಲ್ಸ್ಗಳನ್ನ ತೊಗೊಬಂದಿದ್ದೀನಿ. ಸೊ ಬಿಕಾಸ್ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಓಕೆ, ಹೆಡ್ಫೋನ್ ಯೂಸ್ ಮಾಡಿದ್ರಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ದೋಸ್ತ ನೀ ಎಷ್ಟು ಸಾರಿ ನೋಡಿದ್ರ ಅದು ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋ ಬಾಲ್ಸ್, ಓನ್ಲಿ ಫಾರ್ ಲೆಜೆಂಡ್ಸಿಗೆ ಮಾತ್ರ ಅರ್ಥ ಆಗುತ್ತೆ ಅಲ್ವಾ? ನೆಕ್ಸ್ಟ್ ವಿಡಿಯೋ ಹೋಗೋಣ. ನೀವೆಲ್ಲ ಯಾಕೆ ಇಲ್ಲಿ ನೋಡ್ತೀರಾ? ದೊಡ್ಡ ಕಲ್ಲಂಗಡಿ ಹಣ್ಣಿದಾವಲ್ಲ, ಅದಕ್ಕೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋ ಕಮೆಂಟ್ಸ್, ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ನೆಕ್ಸ್ಟ್ ವಿಡಿಯೋ. ಬಾಳೆ ಗಿಡ ಎಷ್ಟ್ ದೊಡ್ಡದಾಗಿದ್ರೆ ಏನ್ ಪ್ರಯೋಜನ? ಬಾಳೆಹಣ್ಣು ದಪ್ಪ ಇರ್ಬೇಕು. ಬಾಳೆಹಣ್ಣೇನ್ ಚಿಕ್ಕದಲ್ಲ, ಬಾವಿನೇ ದೊಡ್ಡದು. ಓಕೆ, ನೆಕ್ಸ್ಟ್ ವಿಡಿಯೋ. ನೀನ್ ಹೆಣ್ಮಗು ಅನ್ನೋದು? ಹಾ ಹೌದು, ಹೆಣ್ಮಗು. ಯಾಕೆ ಡೌಟಾ? ಅದು ತೋರ್ಸ್ಲಾ? ಬೇಡ ಬೇಡ ಕಣಮ್ಮ, ಇರೋ ಹಿಡ್ಕೊಂಡು ಅವತ್ತು ಉಣ್ಣೆ ಉಣ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಓಕೆ ಗಾಯ್ಸ್, ಗೊತ್ತಲ್ಲ, ಇಯರ್ಫೋನ್ ಹಾಕೊಂಡು ಮಾತ್ರ ವಿಡಿಯೋ ನೋಡಬೇಕು. ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಉರುಳಿಸು ಬಾರೋ ಕೆರಳಿಸಿ ಬಾರೋ, ಜಾನಿಸಿನ್ಸ್ ಕೈ ಸಿಗುವೊಮ್ಮೆ ಒಂದ್ ಹನಿ ನೀರ್ ಕುಡಿಯಕ್ ಬಿಡುದಲ್ ನಿನ್ನ ಅಷ್ಟೇ. ಸೂಪರ್ ಗುರು, ಈ ಮನುಷ್ಯ ಮಾತ್ರ ಬೆಂಕಿ ಗುರು. ನಿಜವಾಗ್ಲು ಎಂತೆಂಥ ವಿಡಿಯೋಗಳನ್ನ ತೊಗೊಂಬರ್ತಾನೆ ಗುರು. ಆ ಮಾತುಗಳನ್ನ ಎಲ್ಲಿ ಅದನ್ನು ತೊಗೊಂಬರ್ತಾರೆ ಗೊತ್ತಿಲ್ಲ ಗುರು. ಸೂಪರ್. ಲಕ್ಷ್ಮಣ್ ಕಿಂಗ್ 000.
ಮಸ್ತ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಚಳಿಗಾಲದಲ್ಲಿ ಚಳಿ ಕಮ್ಮಿ ಆಗ್ಲಿಕ್ಕೆ 2 ಕಂಬಳಿ ಇರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕಂಬಳಿ ಒಳಗೆ ಇರ್ಬೇಕು. ತಗೋ ಇನ್ನೊಂದು 4 ಮಂದಿನ ತಗೋ, ಅದೇನು ಹರಿಯೋದಲ್ಲ ಮುರಿಯೋದಲ್ಲ. ನೋ ಕಾಮೆಂಟ್ಸ್. ಓಕೆ, ನೆಕ್ಸ್ಟ್ ವಿಡಿಯೋ. ನಿಮ್ ಫೋಕಸ್ ಯಾವತ್ತಿದ್ರು ನೀವು ಬದುಕೋ ಜೀವನದ ಮೇಲೆ, ನೀವು ದುಡಿಯೋ ದುಡ್ಡಿನ ಮೇಲೆ ಇರ್ಬೇಕು. ಈಕಿ ಮಾಡೋ ವಿಡಿಯೋ ಮ್ಯಾಗ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್. 2,000 ರೂಪಾಯಿ ಸಾಲ ಇದ್ರೆ ಕೊಡೋ ಬೈ ಮತ್ತೆ ಕೊಡ್ತೀನಿ. ಒಂದ್ ಚಿಕ್ಕದ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ, ಒಂದ್ ಬೆಡ್ಶೀಟ್ ಇಟ್ಕೊಂಡ್ ಪ್ಯಾರಾಶೂಟು ಬೆಡ್ಶೀಟ್ ಕೊಡ್ತೀನಿ. ಚಿಕ್ಕದೊಂದು ಪ್ಯಾರಾಶೂಟ್ ಜೊತೆಗೆ ಒಂದು ಬೆಡ್ಶೀಟ್, ಸೇಫ್ಟಿಗೆ ಯಾವ್ದು ಇರ್ಲಿ ಅಂತ ಒಂದು ಬಲೂನ್ ತಗೋ ಬಂದಿದ್ದೀನಿ. ಇಲ್ಲೇ ಕೊಡ್ತೀಯಾ ಇಲ್ಲ ರೂಮಲ್ಲಿ ಕೊಡ್ತೀಯಾ? ಅಲ್ಲಪ್ಪ ನೀನೇ ಕೊಡ್ತೀನಿ ಅಂತ ಅಂದಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ ಇಲ್ಲೇ ಬಗ್ತೀಯಾ, ನಾನೇ ನಿನ್ನ ಬಗ್ಗ ತರ ಮಾಡ್ಲಾ? ಆಲ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಬಗ್ಬೇಕಷ್ಟೇ. ಮಿಕ್ಕಿದ ಕೆಲಸ ಎಲ್ಲ ನಮ್ ನಾಯಿ ಮಾಡ್ಕೊಳುತ್ತೆ. ಏನಂತೀವಿ ಕಳ್ಳಿ, ಅವಳಿಗೂ ನಾಚಿಕೆ ನೋಡು, ಅವಳಿಗೂ ಮೂಡ್ ಬತ್ತ ಇಲ್ಲ ನೀನ್ ನೋಡಿದ್ರೆ. ಹಾರ್ಸ್ ಪವರ್ ಕೇಳಿದ್ಯಾ, ಡಾಗ್ ಪವರ್ ಕೇಳಿದ್ಯಾ? ಒಂದು ಸತಿ ಸಿಗಾಕಬಿಟ್ಟೆ ಅಂತ ಅಂದ್ಕೋ, ಚರ್ಚಿ ಕೆಡವಿ ಬಿಸಾಕ್ಬಿಡುತ್ತೆ. ಬಲ್ಲನ್ ಮಗ ಕಣಯ್ಯ ನೀನು. 2,000 ರೂಪಾಯಿ ಕೊಡ ನೆಪದಲ್ಲಿ ನೀನ್ ಟಿಟಿ ತೀರ್ಸ್ಕೊಂಡ್ಬಿಡೋಣ ಅಂತ. ಕೊಡಕ್ಕಾದ್ರೆ ಕೊಡ್ತೀನಿ ಅನ್ಬೇಕಿಲ್ಲ ಅಂತ ಇಲ್ಲ ಅನ್ಬೇಕು. ಕಷ್ಟ ಕೇಳ್ಕೊಂಡ್ ಬಂದಿರ್ತಾರೆ. ದೇಹಿ ಅಂತ ಬಂದವ್ರು ನೀನ್ ಖೇ ಅಂತ ಹೋಗ್ಬಿಟ್ರೆ ಸಮಾಜದಲ್ಲಿ ಮಾನವೀಯತೆಗೆ ಎಲ್ಲಿ ಬೆಲೆ ಇರುತ್ತೆ? 2,000 ರೂಪಾಯಿ ಕೊಡ್ತಾನಂತೆ, ಪ್ಯಾರಾಶೂಟ್ ಬೆಡ್ಶೀಟ್ ಎತ್ಕೊಂಡ್ ಬರ್ಬೇಕಂತ ಜೊತೆಗೆ ಎತ್ಕೊಂಡ್ ಬಂದಿದ್ದೀನಿ. ಬಾರೋ ಕೊಡ್ಬಾರೋ? ಅಲ್ಲ, ಫಸ್ಟ್ ಆಫ್ ಆಲ್ ಜನಗಳಿಗೆ ಬುದ್ಧಿ ಇಲ್ಲ. 500,000 ರೂಪಾಯಿ ಕಮಿಟ್ಮೆಂಟ್ಸ್ಗೆಲ್ಲ ಸಿಕ್ತವ್ರ ಹತ್ರ ಎಲ್ಲ ಒಳ್ಳೆ ಆನ್ಲೈನ್ ಬೆಗ್ಗರ್ಸ್ ಪ್ಲೀಸ್ ಅನ್ನೋ ತರ ಕೇಳ್ಕೊಂಡು ಹೋಗ್ತಿರಲ್ಲ. ನಾಳೆ 15-20,000 ರೂಪಾಯಿ ಏನಾದ್ರು ಕಮಿಟ್ಮೆಂಟ್ಸ್ ಬಂದು ತಲೆ ಮೇಲೆ ಬಂದ್ರೆ ಏನ್ ಮಾಡ್ತೀರಾ? ಎಲ್ಲರೂ ಯಾವಾಗಲೂ ಕೊಡ್ತಾರೆ ಅಂತ ಇಲ್ಲ, ಚಾನ್ಸೇ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. ಹೌದು ನಿಜ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಇಲ್ಲ ನೋಡ್ರಿ ಆಂಟಿ, ಇವನ ಕದ್ದಿದ್ದೆ ನಮ್ ದೋಸ್ತ 3 ಮುಕ್ಕಳಿ ಪೀಸರೆ. ನಿನ್ನ ಹತ್ರ ಕೋಟಿ ಇದ್ರೆ ನನ್ ಶಾಟಕ್ಕೆ ಅಂದ್ರೆ ಏನ್ ಹಂಗಂದ್ರೇನೋ ಹುಚ್ಚ? ನೀವ್ ಹುಚ್ಚಲ್ಲ, ಮತ್ ಇವ ಏನ್ ಹುಚ್ಚ? ನಾನಲ್ಲೇ ಹುಚ್ಚ, ಅವ್ನ ಹಿಂದದ ನೋಡಿ. ಹುಚ್ಚಲ್ಲೋಲೆ ಪುಗ್ಗ ಮಾರವನೇ. ಹುಚ್ಚ ಯಾಕಲೆ ನಿನಗಲ್ಲೋ ಮಾವ, ನೀನ್ ಅವನಲ್ಲ, ನೀವು ಮಾಮನಕ ಬೋಸುಟಿಕೆ ಹೇಳಾಕ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ರಾಜ್ ಹುಬ್ಳಿ ಅಂತ. ಸೊ ಇವರು ಒಳ್ಳೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನಿಮ್ಗೊಂದು ವಿಷಯ ಗೊತ್ತಾ? ಪ್ರಾಣಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಬರೀ ಮನುಷ್ಯರು ಮಾತ್ರ ಮಾಡ್ಕೊತಾರೆ. ಯಾಕೆ ಅಂದ್ರೆ ಪ್ರಾಣಿಗಳು ಮನುಷ್ಯರ ತರ ಸಾಲ ಮಾಡೋದಿಲ್ಲ. ಆಮೇಲೆ ಇಂಪಾರ್ಟೆಂಟ್ ಆಗಿ ಒಂದೇ ಹೆಂಡತಿ ಜೊತೆ ಜೀವನ ಪೂರ್ತಿ ಬಾಳಲ್ಲ. ಅದಕ್ಕೋಸ್ಕರ ಆತ್ಮಹತ್ಯೆ ಅನ್ನೋ ಕಾನ್ಸೆಪ್ಟ್ ಪ್ರಾಣಿಗಳಲ್ಲಿ ಇಲ್ಲೇ ಇಲ್ಲ. ಓಕೆ, ವಿಡಿಯೋನ ನೋಡ್ಕೊಂಬಂದ್ರಲ್ಲ. ಸೊ ನಮಗೇನು ಒಂದು ಸ್ವಲ್ಪ ಬೇಜಾರಾಗೋದೇನಕ್ಕೆ ಅಂತಂದರೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಸುಮಾರು ಜನ ವೀಡಿಯೋನ ನೋಡ್ತಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋನ ನೋಡಿ. ಇಷ್ಟ ಆಗಿದ ತಕ್ಷಣ ಒಂದು ಲೈಕ್ನ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಇನ್ನೊಂದು ಒಳ್ಳೊಳ್ಳೆ ರೇಸ್ಗಳನ್ನ ಆಯ್ಕೆ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಗ್ಯಾಲ್ರಿಗೆ ತುಂಬ್ಕೊಂಡ್ಬಿಟ್ಟು ನಿಮಗೆ ತಂದುಬಿಟ್ಟು ವೀಡಿಯೋನ ರಿಯಾಕ್ಷನ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೂ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಸೊ ನೀವು ಸಮೇತ ನಮ್ಮ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗಳನ್ನ ಶೇರ್ ಮಾಡೋಂಗಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ, ಪಟ ಶೇರ್ನ ಮಾಡಿ. ಸೊ ನಮಸ್ಕಾರ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಂಜಾಯ್.
ಇದು ನಿನ್ ರಿಯಲ್ ಗೆಟಪ್ ಸ್ಟೈಲ್.